ಆತ್ಮೀಯ ವೀಕ್ಷಕರೇ, ಶ್ರೀ ಕ್ಷೇತ್ರ ಅಶ್ವತ್ಥಪುರದಿಂದ ಸುಮಾರು 5.5 ಕಿಲೋಮೀಟರ್ ದೂರದಲ್ಲಿದೆ ಪುತ್ತಿಗೆಯ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ. ಅಶ್ವತ್ಥಪುರದಿಂದ ಸಂಪಿಗೆಗೆ ಹೋಗುವ ರಸ್ತೆಯಲ್ಲಿ ಎಡಭಾಗದಲ್ಲಿ ಎಸ್ಟೇಟ್ ರೆಸಾರ್ಟ್ ಇದ್ದರೆ, ಬಲಭಾಗದಲ್ಲಿ ಸ್ವಲ್ಪ ಮುಂದೆ ನೋಡಿದಾಗ ದೇವರಗುಡ್ಡ ಎಂಬ ಒಂದು ನುಣುಪಾದ ಗುಡ್ಡ ನೋಡಸಿಗುತ್ತದೆ. ಈ ಗುಡ್ಡವೇ ಒಂದಾನೊಂದು ಕಾಲದಲ್ಲಿ ಶ್ರೀ ಸೋಮನಾಥೇಶ್ವರ ದೇವರು ಹಾಗೂ ನೂಯಿಯಲ್ಲಿನ ಅಣ್ಣಪ್ಪ ಪಂಜುರ್ಲಿ ಭೂತವು ನೆಲೆಸಿದ್ದ ಜಾಗವೆಂದು ಐತಿಹ್ಯವಿದೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಭೂಮಿಯ ಮೇಲೆ ಆವರಿಸಿದ್ದ ಕೊರೋನಾ ಅಥವಾ ಪ್ಲೇಗ್ನಂತಹ ಮಹಾಮಾರಿಗೆ ಜನಸಂಖ್ಯೆ ಕ್ಷೀಣವಾದಾಗ ಈ ದೇವರು ದೈವಗಳನ್ನು ಪೂಜಿಸುತ್ತಿದ್ದ ಪೂಜಾರಿಯು ಬೇಸತ್ತು ತನ್ನ ಕೆಲಸ ನಿಲ್ಲಿಸಿದಾಗ ಈ ಸೋಮನಾಥ ದೇವರು ಅಣ್ಣಪ್ಪ ಪಂಜುರ್ಲಿ ದೈವಕ್ಕೆ ಹೀಗೆಂದು ಆದೇಶಿಸಿದರಂತೆ: ನೋಡು, ದೇಶದಲ್ಲಿ ದುಷ್ಕಾಳ ಬಂದಿದೆ. ಈ ಗುಡ್ಡದ ಮೇಲೆ ನೀರನ್ನು ಹೊತ್ತು ತಂದು ನಮ್ಮನ್ನು ಪೂಜಿಸುವವರಾಗಲಿ ನಡೆದುಕೊಳ್ಳುವ ಭಕ್ತರಾಗಲಿ ಯಾರೂ ಇಲ್ಲ. ಆದುದರಿಂದ ನೀರಿನಾಶ್ರಯ ಹುಡುಕಿಕೊಂಡು ನಾನು ಇಲ್ಲಿಂದ ಉತ್ತರ ದಿಕ್ಕಿನಲ್ಲಿರುವ ಪುತ್ತಿಗೆಯ ನದಿ ಬದಿಗೆ ಹೋಗುತ್ತೇನೆ. ನೀನು ಇಲ್ಲಿಂದ ದಕ್ಷಿಣ ದಿಕ್ಕಿನಲ್ಲಿರುವ ನೂಯಿಗೆ ಇಳಿದು ಅಲ್ಲಿ ನೆಲೆಯನ್ನು ಕಂಡುಕೊಳ್ಳು. ಹೀಗೆ ಅಣ್ಣಪ್ಪ ಪಂಜುರ್ಲಿ ದೈವ ನೂಯಿಗಿಳಿದು ಅಲ್ಲಿನ ಕೃಷಿಕರ ದೈವವಾಗಿ ಪರಿಗಣಿಸಲ್ಪಟ್ಟಿತು. ಅದೇ ರೀತಿ ಭೂತನಾಥನಾದ ಶ್ರೀ ಸೋಮನಾಥ ದೇವರು ಪುತ್ತಿಗೆಯಲ್ಲಿ ತನ್ನ ನೆಲೆಯನ್ನು ಕಂಡುಕೊಂಡು ನಂತರ ಕಾಲಾಂತರದಲ್ಲಿ ಈ ದೇವಸ್ಥಾನಕ್ಕೆ ರಾಜಾಶ್ರಯವೂ ಸಿಕ್ಕಿ ದೇವಸ್ಥಾನ ಉಚ್ಛ್ರಾಯ ಸ್ಥಿತಿಗೇರಿತು. ಆದರೆ ಕಾಲನ ಹೊಡೆತಕ್ಕೆ ಈ ದೇವಾಲಯವು ಶಿಥಿಲಾವಸ್ಥೆಯನ್ನು ತಲುಪಿ ಅಲ್ಲಿನ ಆಡಳಿತ ಮಂಡಳಿ ಇದರ ಜೀರ್ಣೋದ್ಧಾರ ಕೈಗೊಂಡು ಇದೀಗ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನೆರವೇರುತ್ತಿದೆ. ಅದಕ್ಕೆಂದೇ ಸುಮಾರು 15-20 ಕಿಲೋಮೀಟರ್ ದೂರದ ಭಕ್ತಜನರು ಈ ದೇವಾಲಯಕ್ಕೆ ಹೊರೆ ಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದಾರೆ. ನಮ್ಮ ಶ್ರೀ ಕ್ಷೇತ್ರ ಅಶ್ವತ್ಥಪುರದ ಶ್ರೀ ಸೀತಾರಾಮಚಂದ್ರ ದೇವರ ಸನ್ನಿಧಿಯಿಂದಲೂ ಭಕ್ತರಿಂದ ಕಾಣಿಕೆಗಳನ್ನು ಸ್ವೀಕರಿಸಿ ಹೊರೆ ಕಾಣಿಕೆಯನ್ನು ಸಲ್ಲಿಸುವ ಕಾರ್ಯ ದಿನಾಂಕ ಮಾರ್ಚ್ 1 ಮಧ್ಯಾಹ್ನ ನಡೆಯಿತು. ಯುವಕರು ಉತ್ಸಾಹದಿಂದ ಭಕ್ತರ ಕಾಣಿಕೆಗಳನ್ನು ವಾಹನಗಳಿಗೆ ತುಂಬುವ ಹಾಗೂ ಶ್ರೀದೇವರ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸಿ ಮೆರವಣಿಗೆಯಲ್ಲಿ ಹೊರೆ ಕಾಣಿಕೆಗಳನ್ನು ಸಾಗಿಸುವ ದೃಶ್ಯವನ್ನು ನೀವಿಲ್ಲಿ ನೋಡಬಹುದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಜೈ ಶ್ರೀರಾಮ್. ಜಾಗತ್ತೆ ದೊಡ್ಡ ಗ್ರಾಮ ನಾಟೋಬಾರ ಸೋಮನಾಥೇಶ್ವರ ಅಂತಿಗೆ ಇವತ್ತು ಜೀರ್ಣೋದ್ಧಾರಿಗಳನ್ನು ಹಾಕಿಕೊಂಡು ನಿನ್ನೆಯಿಂದ ಹೊರಗಾಣಿಕೆ ಹೋಗ್ತಾ ಉಂಟು. ಅಲ್ಲಿ ಸೋಮನಾಥೇಶ್ವರ ಮತ್ತು ಲಕ್ಷ್ಮಿ ಎಲ್ಲರೂ ಕೂಡ ಪುನರ್ ಪ್ರತಿಷ್ಠೆ ಆಗಿಕೊಂಡು ಸುಮಾರು 800 ವರ್ಷಗಳ ಹಿಂದೆ ಆದಂತಹ ಒಂದು ದೇವಸ್ಥಾನದು ರಾಜ ಮಹಾರಾಜ ಅರಸು ಮನದರಾದಂಥದ್ದು ಪರಿವರ್ತನೆ ಮಾಡಿಕೊಂಡು ಸುಮಾರು 25 ಕೋಟಿ ರೂಪಾಯಿಗಳ ಒಂದು ದೊಡ್ಡ ಮೊತ್ತದಿಂದ ತಯಾರಾಗುವಂತಹ ದೇವಸ್ಥಾನ ಅದು ಮಹತೋಬಾರ ದೇವಸ್ಥಾನ ಆಗಿರುವಾಗ ಅದರ ಜೀರ್ಣೋದ್ಧಾರಕ ಮೇಲೆ ಆಗಿ ಇನ್ನು ಪ್ರತಿಷ್ಠಾ ಮಹೋತ್ಸವ 28ರಿಂದ ಫೆಬ್ರವರಿ ಮಾರ್ಚ್ 7 ತಾರೀಕು ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯ ನಡೀಬೇಕು ಅಂತ ಹೇಳಿ ಎಲ್ಲರ ಕೈ ಸೇರಬೇಕು. ಅದಕ್ಕೆ ನಾನು ಕೇಳ್ತಾ ಇದ್ದೇವೆ, 100,000 ಜನ ಕರಸೇವೆ ಕೂಡ ಮಾಡಿದ್ದಾರೆ ಅಂತ ಹೇಳುವಂಥ ನಿನ್ನೆ ಒಂದು ಹಾಕಿದ್ದಾರೆ. ಅಂದರೆ ಅದು ಮಾಡುವಂಥದ್ದು, ನೋಡುವಂಥದ್ದು, ಸೇರುವಂಥದ್ದು ಭಾಗ್ಯ ಬೇಕಂತೆ. ಹಾಗೆ ಇನ್ನು ಎಷ್ಟು ವರ್ಷಕ್ಕೆ ಸಿಗ್ತದೆ ಅಂತ ಹೇಳುವಂಥದ್ದಿಲ್ಲ. ಈ ಹೊರೆಕಾಣಿ ಕೂಡ ಹಾಗೆ ನಾವೀಗ ಕೊಟ್ಟಿದ್ದೇವೆ, ಇನ್ನು ಯಾವ ಕೂಡ ಸಿಗ್ತದೆ ಈ ಸಂದರ್ಭ ಅಂತ ಹೇಳುವಂಥದ್ದು ನಾವು ಕಾಯ್ತಾ ಇರಬೇಕಾಗ್ತದೆ. ಆದ್ದರಿಂದ ಎಲ್ಲರೂ ಸೇರಿಕೊಂಡು ಭಕ್ತಾಭಿಮಾನಿಗಳು, ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ದೊಡ್ಡ ಮೊತ್ತದ ಒಂದು ಹೊರೆಕಾಣಿಗೆ ದೇವರಿಗೆ ಬೇಡ, ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಮರ್ಯಾದೆಗೋಸ್ಕರ ಕೊಡಬೇಕಾದ್ದು, ದೇವರೇನು ಕೇಳೋದಿಲ್ಲ. ಆದ್ದರಿಂದ ಆ ಕೊಡಬೇಕ ವಸ್ತು ಅಲ್ಲಿ ಯಾವುದು ಕೂಡ ನಿಲ್ಲುವುದಿಲ್ಲ. ಎಲ್ಲ ಬಂದಂತಹ ಭಕ್ತರಿಗೆ ಅದು ವಿನಿಯೋಗ ಆಗ್ತದೆ. ಅಕ್ಕಿ ಇರ್ಬೋದು, ಕಾಯಿ ಇರ್ಬೋದು, ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು, ತರಕಾರಿ ಇರ್ಬೋದು. ಇವತ್ತು ನಿನ್ನೆಯಿಂದ ಹೇಳಿದ್ರು ನಾಡಿನವರಿನ ನಡೆತಕ್ಕಂಥ ಎಲ್ಲ ಭಕ್ತರಿಂದ ಪಡೆಯುವ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಹೋಗಿ ಅಲ್ಲಿ ಆ ಒಂದು ಹೊರೆ ಕೊಳ್ಳಿಕ್ಕೆ ನೀವೆಲ್ಲ ತಯಾರಾಗಿ ಬರ್ತಾ ಇದೆ. ಆ ಮೆರವಣಿಗೆ ಒಳ್ಳೆಯ ನಡೀಲಿ. ಪ್ರಭು ರಾಮಚಂದ್ರನ ಸ್ಥಳದಿಂದ ಹೊರಟಂತಹ ಈ ಮೆರವಣಿಗೆ ಸೋಮನಾಥೇಶ್ವರನ ಒಂದು ಕ್ಷೇತ್ರಕ್ಕೆ ಹೋಗಿ ತಲುಪಲಿ. ಒಂದು ಸಂಪೂರ್ಣ ಅನುಗ್ರಹ ಎಲ್ಲ ಗ್ರಾಮಸ್ಥರ ಮೇಲೆ, ಎಲ್ಲ ಭಕ್ತರ ಮೇಲೆ ಇರಲಿ. ನೀವು ಮಾಡ್ತಕ್ಕಂಥ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ಮಕ್ಕಳು ಮಾಡ್ತಾ ವಿದ್ಯಾಕ್ಷೇತ್ರ ಎಲ್ಲ ಕೂಡ 100ಕ್ಕೆ 1,000 10,000 ಬೆಳೆಸಿಕೊಂಡು ಅಲ್ಲಿ ಮಹತೋಬಾರ ಅಂತ ಹೇಳುವಂತಹದ್ದು ಶಕ್ತಿಯಾಗಿ ಬೇರೆ ಬರ್ತಾ ಉಂಟ. ಅದಕ್ಕೆ ತಕ್ಕಂಥ ಎಲ್ಲ ಕೀರ್ತಿಯನ್ನು ಅವರ ಭಕ್ತರಿಗೆ ಕೊಡಬೇಕು ಸೋಮನಾಥೇಶ್ವರ ಅಂತ ಹೇಳಿ ಅದನ್ನು ಯಾರೆಲ್ಲ ಸೇವೆ ಮಾಡಿದ್ದಾರೆ ಅವರಿಗೆಲ್ಲ ಉನ್ನತ ಬರ್ತದೆ. ಆ ಪ್ರಭು ಮಹತೋಬಾರ ಸೋಮನಾಥ ಅನುಗ್ರಹಿಸಿ ಉತ್ತರ ಅಭಿವೃದ್ಧಿ ಶ್ರೀರಾಮ ಪಾರ್ವತಿ ಪದೇ ಮಂಡಲಿ ಆನಂದಗೋಡಿ ಬ್ರಹ್ಮಾಂಡ ಮಹತೋಬಾರ ಶ್ರೀ ಸೋಮನಾಥೇಶ್ವರ ಗೋವಿಂದ ಗೋವಿಂದ.